ಅಮೃತ ವರ್ಷಿಣಿ ರಜನಿ ವಿರುದ್ಧ ನಿರ್ದೇಶಕ ದೂರು. ನಿರ್ದೇಶಕ ನಿರ್ಮಾಪಕರ ಹತ್ರ ಜಾಸ್ತಿ ಹಣಕ್ಕೆ ರಜನಿ ಡಿಮಾಂಡ್. ಫೋನ್ ನಂಬರ್ ಬ್ಲಾಕ್, ಜಾಸ್ತಿ ಹಣ ಕೊಡಿ ಅಂತ ಡಿಮಾಂಡ್. ನಿನ್ನೆಯಷ್ಟೇ ಹಣ ಕೊಡದೆ ಸತಾಯಿಸ್ತಾ ಇರುವಂತಹ ನಿರ್ಮಾಪಕನ ವಿರುದ್ಧ ವಸುದೇವ ಕುಟುಂಬ ಧಾರಾವಾಹಿಯ ನಟ ನಟಿಯರು ಮತ್ತು ಯೂನಿಟ್ ಸದಸ್ಯರು ದೂರನ್ನ ಕೊಟ್ಟಿದ್ರು. ಹಾಗೆ ನಿರ್ಮಾಪಕರನ್ನ ನಡು ರಸ್ತೆಯಲ್ಲೇ ಅಡ್ಡ ಹಾಕಿ ಮಂಗಳಾರತಿ ಮಾಡಿದ್ರು. ಅದೇ ರೀತಿ ಇಂದು ಹಣವನ್ನ ಪಡೆದು ಪ್ರಚಾರಕ್ಕೆ ಬಾರದೆ ಸತಾಯಿಸ್ತಾ ಇರುವಂತಹ ನಟಿ ರಜನಿ ವಿರುದ್ಧ ಇದೀಗ ಅಸುರನ ಕೈಯಲ್ಲಿ ಪಾರಿಜಾತ ಅನ್ನುವಂತಹ ಚಿತ್ರದ ನಿರ್ಮಾಪಕ ಹಾಗೆ ನಿರ್ದೇಶಕರಾದ ಕಾರ್ತಿಕ್ ಹಾಗೂ ವಿಘ್ನೇಶ್ ಅವರು ದೂರನ್ನ ಕೊಟ್ಟಿದ್ದಾರೆ. ಅಮೃತ ವರ್ಷಿಣಿ ಧಾರಾವಾಹಿ ನಟಿ ರಜನಿ ವಿರುದ್ಧ ಸಿನಿಮಾದ ನಿರ್ದೇಶಕ ಹಾಗೆ ನಿರ್ಮಾಪಕರು ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದು, ದೂರಿನ ಪ್ರಕಾರ ರಜನಿ ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾದಲ್ಲಿ ನಟನೆ ಮಾಡಿ ಆದ್ರೆ ಈಗ ಸಿನಿಮಾದ ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಸುರನ ಕೈಯಲ್ಲಿ ಪಾರಿಜಾತ ಹೆಸರಿನ ಸಿನಿಮಾದಲ್ಲಿ ರಜನಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಸಿನಿಮಾವನ್ನ ಕಾರ್ತಿಕ್ ಎಂಬುವರು ಮೀಕ್ಷಾ ಬ್ಯಾನರ್ ಅಡಿ ನಿರ್ಮಾಣವನ್ನ ಮಾಡಿದ್ದಾರೆ. ಸಿನಿಮಾ ಇದೇ ತಿಂಗಳು ಬಿಡುಗಡೆ ಆಗಲಿದ್ದು, ಸಿನಿಮಾದ ಪ್ರಚಾರಕ್ಕೆ ನಟಿ ಬರ್ತಾ ಇಲ್ಲ ಎನ್ನಲಾಗ್ತಾ ಇದೆ. ಅಸುರನ ಕೈಯಲ್ಲಿ ಪಾರಿಜಾತ ಈ ಸಿನಿಮಾವನ್ನ ವಿಘ್ನೇಶ್ ನಿರ್ದೇಶನ ಮಾಡಿದ್ದು, ಕಾರ್ತಿಕ್ ಅವರು ನಿರ್ಮಾಣ ಮಾಡುವಂತಹ ಜೊತೆಗೆ ನಟನೆಯನ್ನ ಕೂಡ ಮಾಡಿದ್ದಾರೆ. ಈ ಸಿನಿಮಾ ಇದೇ ತಿಂಗಳು 22ರಂದು ಬಿಡುಗಡೆ ಆಗಲಿದೆ. ಸಿನಿಮಾದ ಪ್ರಚಾರಕ್ಕೆ ಬರುವಂತೆ ನಟಿಯನ್ನ ಕರೆದ್ರೆ ಹೆಚ್ಚುವರಿ ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎಂದು ನಿರ್ದೇಶಕ ವಿಘ್ನೇಶ್ ಹೇಳ್ತಿದ್ದಾರೆ. ಟ್ರೈಲರ್ ರಿಲೀಸ್ಗೆ ಕರೆದ್ರೆ ಅಂದು ನನ್ನ ಬರ್ತ್ಡೇ ಇದೆ, ನಾನು ಬರಲ್ಲ ಅಂತ ರಜನಿ ಅವರು ಹೇಳ್ತಾರೆ. ಪ್ರಚಾರಕ್ಕೆ ಬನ್ನಿ ಅಂತ ಕರೆದ್ರೆ ಸೀರಿಯಲ್ ಶೂಟಿಂಗ್ನಲ್ಲಿ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರೆ. ನಮ್ಮ ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡಿ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಅಂತ ನಿರ್ದೇಶಕರು ಕೂಡ ಹೇಳ್ತಿದ್ದಾರೆ. ಕೇವಲ 2 ಗಂಟೆ ಬಂದು ಪ್ರಚಾರ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಬರ್ತಾ ಇಲ್ಲ. 3 ದಿನ ಬನ್ನಿ ಅಂತ ಅಷ್ಟೇ ನಾವು ಕೇಳಿರೋದು. ಹಾಗೆ ರಿಲೀಸ್ ದಿನ, ಟ್ರೇಲರ್ ರಿಲೀಸ್ ದಿನ ಒಂದು ಪ್ರೆಸ್ ಮೀಟ್ ಅಷ್ಟೇ. ಸಿನಿಮಾ ರೀಲ್ಸ್ಗಳನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹಣ ಕೊಡಿ, ನಾನೇ ರೀಲ್ಸ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಈಗ ನಾವು ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ನಟಿಯ ವಿರುದ್ಧ ದೂರನ್ನ ಕೊಟ್ಟಿದ್ದೀವಿ ಅಂತ ವಿಘ್ನೇಶ್ ಅವರು ಹೇಳಿದ್ದಾರೆ. ನಾನು ಈಗಾಗಲೇ ರಜನಿ ಅವರ ಹತ್ರ ಮಾತನಾಡಿದ್ದೇನೆ, ಫಿಲ್ಮ್ ಚೇಂಬರ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಸಂಧಾನ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಚೇಂಬರ್ ಅಧ್ಯಕ್ಷರು ಹೇಳಿದ್ದಾರೆ. ಆದರೂ ಏನೇ ಹೇಳಿ, ಒಂದು ಸಿನಿಮಾ ತಂಡ ಅದೆಷ್ಟೋ ಕನಸುಗಳನ್ನು ಕಟ್ಟಿ ಅದೆಷ್ಟೋ ಹಣವನ್ನು ಖರ್ಚು ಮಾಡಿ ಸಿನಿಮಾ ಮಾಡ್ತಾರೆ. ಆ ಸಿನಿಮಾವನ್ನು ಜನರ ಮುಂದೆ ಇಟ್ಟು ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳುವಂತಹ ಕನಸನ್ನು ಕಾಣ್ತಾರೆ. ಅದಕ್ಕೆ ಕೈ ಜೋಡಿಸಬೇಕಾಗಿರೋದು ಆ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಪ್ರತಿಯೊಬ್ಬ ಕಲಾವಿದನ ಕರ್ತವ್ಯ ಆಗಿರುತ್ತೆ. ಅದನ್ನೆಲ್ಲ ಮರೆತು ರಜನಿ ಈ ರೀತಿಯಾಗಿ ಸಿನಿಮಾ ತಂಡದ ಜೊತೆ ನಡೆದುಕೊಳ್ತಿರೋದು ಅದೆಷ್ಟರ ಮಟ್ಟಿಗೆ ಸರಿ ಹೇಳಿ?